ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಡುಮಮ್ಮಿ ಸಾಫ್ಟ್ವೇರ್. ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಸಾಫ್ಟ್ವೇರಲ್ಲಿ ಇರ್ತಕ್ಕಂಥ ಎಕ್ಸ್ಪೆನ್ಸಸ್ ಮಾಡ್ಯೂಲ್ ಯಾವ ಥರ ವರ್ಕ್ ಮಾಡ್ತಾ ಇದೆ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಬರ್ತಕ್ಕಂಥ ಎಕ್ಸ್ಪೆನ್ಸಸ್ ಯಾವ ಥರ ನೀವು ಒಂದು ರಿಪೋರ್ಟನ್ನು ಜನ್ರೇಟ್ ಮಾಡ್ಬೋದು. ಕಂಪ್ಲೀಟ್ 1 ಮಂತ್ ಇರ್ಬೋದು, 6 ಮಂತ್ ಇರ್ಬೋದು, 1 ಇಯರ್ ರಿಪೋರ್ಟ್ ಬೇಕಾದರೂ ಟ್ರ್ಯಾಕ್ ಮಾಡ್ಬೋದು. ಅದು ಯಾವ ಥರ ಮಾಡ್ಬೋದು ಅಂತಂದರೆ, ಇದರಲ್ಲಿ ಮತ್ತೆ ಇನ್ಕಮಲ್ಲಿ ಯಾವ ಥರ ತೋರಿಸಿದ್ದೀವಿ ಅದೇ ಥರ ಆ್ಯಡ್ ಇನ್ ಎಕ್ಸ್ಪೆನ್ಸ್, ಸರ್ಚ್ ಎಕ್ಸ್ಪೆನ್ಸ್ ಆ್ಯಂಡ್ ಎಕ್ಸ್ಪೆನ್ಸ್ ಹೆಡ್ ಅಂತ 3 ಆಪ್ಷನ್ ಬರ್ತಾ ಇದೆ. ಈ ಎಕ್ಸ್ಪೆನ್ಸ್ ಹೆಡ್ಡಲ್ಲಿ ನಿಮಗೆ ನಿಮ್ಮ ಒಂದು ಸ್ಕೂಲು ಅಥವಾ ಕಾಲೇಜಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಎಕ್ಸ್ಪೆನ್ಸಸ್ಸನ್ನು ಒಂದು ಹೆಡ್ಡನ್ನು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಲೈಕ್ ಎಕ್ಸಾಂಪಲಲ್ಲಿ ಆಲ್ರೆಡಿ ಹೆಡರ್ ಲಿಸ್ಟ್ ಅಂತ ಕಾಣಿಸ್ತಾ ಇದೆ, ಎಲೆಕ್ಟ್ರಿಸಿಟಿ ಬಿಲ್ ಅಂತ ಕಾಣಿಸ್ತಾ ಇದೆ, ಸ್ಟೇಷ್ನರಿ ಪರ್ಚೇಸ್ ಅಂತ ಬರ್ತಾ ಇದೆ, ಫ್ಲವರ್ ಅಂತ ಬರ್ತಾ ಇದೆ, ಮಿಸ್ಲೇನಿಯಸ್ ಅಂತ ಬರ್ತಾ ಇದೆ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಕಂಪ್ಲೀಟ್ಲಿ ನಿಮ್ಮ ಸ್ಕೂಲ್ಗೆ ಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ಎಕ್ಸ್ಪೆನ್ಸ್ ಹೆಡ್ ಯಾವ ರೀತಿ ಇದೆ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಮೊದಲು ನೀವು ಎಕ್ಸ್ಪೆನ್ಸ್ ಆ್ಯಡ್ ಮಾಡುವ ಮುಂಚೆ. ಸೊ ಅದೇ ರೀತಿ ಇಲ್ಲಿ ಎಕ್ಸ್ಪೆನ್ಸ್ ಹೆಡ್ ನೀವು ಒಂದು ಹೊಸದಾಗಿ ಎಂಟ್ರಿ ಮಾಡಿ ನೋಡಬೇಕು ಅಂದರೆ ಅದು ಕೂಡ ನೀವು ಮಾಡ್ಬೋದು. ಇಲ್ಲಿ ಲೆಫ್ಟಲ್ಲಿ ಆ್ಯಡ್ ಎಕ್ಸ್ಪೆನ್ಸ್ ಹೆಡ್ ಅಂತ ಏನೋ ಫಾರ್ಮ್ ಇದೆ. ಈ ಫಾರ್ಮಲ್ಲಿ ನೀವು ಒಂದು ಎಂಟ್ರಿಯನ್ನು ಮಾಡಿ ಅದರ ಡಿಸ್ಕ್ರಿಪ್ಷನ್ ಕೂಡ ನೀವು ಇಲ್ಲಿ ಬರಿಬೋದಾಗಿದೆ. ಈ ಎಕ್ಸ್ಪೆನ್ಸ್ ಹೆಡ್ ಮತ್ತು ಡಿಸ್ಕ್ರಿಪ್ಷನ್ ಬರೆದ್ಬಿಟ್ಟು ಸೇವ್ ಅಂತ ಕೊಟ್ಟರೆ ಒಂದು ರೆಕಾರ್ಡನ್ನು ಸೇವ್ ಆಗುತ್ತೆ. ಯಾವ ರೀತಿ ಅಂತಂದರೆ, ಎಕ್ಸ್ಪೆನ್ಸ್ ಹೆಡ್ಡಿಗೆ ನೀವು ರೈಟ್ಸಲ್ಲಿ ಕಾಣಿಸ್ತಕ್ಕಂಥದ್ದು ಜಸ್ಟ್ ಎಲೆಕ್ಟ್ರಿಸಿಟಿ ಬಿಲ್ ಅಂತ ಕಾಣಿಸ್ತಾ ಇದೆ, ಸ್ಟೇಷ್ನರಿ ಐಟಮ್ ಅಂತ ಕಾಣಿಸ್ತಾ ಇದೆ, ಫ್ಲವರ್ ಅಂತ ಕಾಣಿಸ್ತಾ ಇದೆ. ಇದೇ ರೀತಿ ನಿಮಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ಇಲ್ಲಿ ಎಂಟ್ರಿ ಮಾಡ್ಕೋಬೋದು. ಒಂದು ಸ್ಯಾಂಪಲ್ ಕೂಡ ಎಂಟ್ರಿ ಮಾಡಬೇಕು ಅಂದರೆ ಇಲ್ಲಿ ನೀವು ಎಂಟ್ರಿ ಮಾಡ್ಬೋದು. ಲೈಕ್ ನಾನು ಈ ಪ್ರೆಸೆಂಟ್ಲಿ ನಿಮಗೆ ಒಂದು ಕಾಲೇಜಲ್ಲಿ ಬಸ್ಗೆ ಆಗತಕ್ಕಂಥ ಒಂದು ಪೆಟ್ರೋಲ್ ಎಕ್ಸ್ಪೆನ್ಸಸ್ ಬಗ್ಗೆ ಇಲ್ಲಿ ಜಸ್ಟ್ ಹೆಡ್ಡಾಗಿ ಎಂಟ್ರಿ ಮಾಡ್ತಾ ಇದ್ದೀನಿ. ನೋಡಿ, ಪೆಟ್ರೋಲ್ ಚಾರ್ಜಸ್ ಫಾರ್ ವೆಹಿಕಲ್ ಅಂತ ಬರ್ತಾ ಇದೆ. ಜಸ್ಟ್ ನೀವು ಬೇಕಾದರೆ ಸೇವ್ ಮಾಡ್ಕೊಳ್ಳಿ. ಆ ಸೇವ್ ಮಾಡ್ಕೊಂಡಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ ಲಿಸ್ಟಲ್ಲಿ. ಸೊ ಇದೇ ರೀತಿ ನಿಮ್ಮ ಒಂದು ಸ್ಕೂಲು ಕಾಲೇಜಲ್ಲಿ ಯಾವ್ಯಾವ ಥರ ಎಕ್ಸ್ಪೆನ್ಸಸ್ ಇರ್ಬೋದು ಅನ್ನೋದು ನಿಮಗೆ ಕ್ಲಾರಿಟಿ ಇರುತ್ತೆ. ಆ ಕಂಪ್ಲೀಟ್ ಎಕ್ಸ್ಪೆನ್ಸ್ ಹೆಡ್ಡನ್ನು ಇಲ್ಲಿ ನೀವು ಮ್ಯಾನ್ಯುವಲಿ ಎಂಟ್ರಿ ಮಾಡ್ಕೋಬೇಕು ಮೊದಲು. ಸೊ ಆಮೇಲೆ ಆ್ಯಡ್ ಎಕ್ಸ್ಪೆನ್ಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಥರ ಒಂದು ಬಿಲ್ಲನ್ನು ತೋರಿಸುತ್ತೆ. ಎಕ್ಸ್ಪೆನ್ಸ್ ಹೆಡ್ ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಅಂತ ಇದೆ. ಎಲೆಕ್ಟ್ರಿಸಿಟಿ ಬಿಲ್ ಅಂತ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಕಾಲೇಜ್ ಎಲೆಕ್ಟ್ರಿಸಿಟಿ ಬಿಲ್ ಅಂತ ನೇಮಿಂಗ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ಆ ಎಲೆಕ್ಟ್ರಿಸಿಟಿ ಬಿಲ್ ಏನಾದರೂ ಇನ್ವಾಯ್ಸ್ ನಂಬರ್ ಕೂಡ ಇದ್ದರೆ ಅದು ಕೂಡ ನೀವು ಇನ್ವಾಯ್ಸ್ ನಂಬರ್ ಆಗಿ ಎಂಟ್ರಿ ಮಾಡ್ಬೋದು. ಸೊ ಯಾವ ಡೇಟಲ್ಲಿ ಇದು ಎಕ್ಸ್ಪೆನ್ಸಸ್ ನಿಮ್ಮ ಅಕೌಂಟಿಂದ ಡಿಡಕ್ಷನ್ ಆಗ್ತಾ ಇದೆ ಅದು ಕೂಡ ಡೇಟ್ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಹಾಗೆ ಕೆಳಗಡೆ ಅಮೌಂಟ್ ಕೂಡ ಇದೆ. ಸೊ ಈ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ವಿತ್ ಅಟ್ಯಾಚ್ಮೆಂಟ್. ಸೊ ಬಿಲ್ ಇದ್ದರೆ ನೀವು ಅದೇ ಒಂದು ಡಾಕ್ಯುಮೆಂಟನ್ನು ನೀವು PDF ಇರ್ಬೋದು, ಇಮೇಜ್ ಇರ್ಬೋದು, ಯಾವುದೇ ಒಂದು ಅಟ್ಯಾಚ್ಮೆಂಟ್ ಕೂಡ ನೀವು ಇಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಬೋದಾಗಿದೆ. ಸೊ ನೀವೇನಾದರೂ ಡಿಸ್ಕ್ರಿಪ್ಷನ್ ಬರಿತೀನಿ ಅಂತಂದರೆ ಅದು ಕೂಡ ನೀವು ಇಲ್ಲಿ ನೋಟ್ ಡೌನ್ ಮಾಡ್ಕೋಬೋದು. ಅದು ನಿಮ್ಮ ರೆಫರೆನ್ಸ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅದನ್ನು ಇಲ್ಲಿ ಸೇವ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ಏನು ಡಿಸ್ಪ್ಲೇ ಆಗ್ತಾಯಿದೆ ಎಲೆಕ್ಟ್ರಿಸಿಟಿ ಬಿಲ್ ಅಂತ. ಸೊ ನೀವು ಎಂಟ್ರಿ ಮಾಡಿರ್ತಕ್ಕಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇಲ್ಲಿ ಎಂಟ್ರಿ ತೋರಿಸ್ತಾ ಇದೆ. ಸೊ ಯಾವುದೇ ರೀತಿ ಪ್ರೆಸೆಂಟ್ಲಿ 2 ಏನು ಎಕ್ಸ್ಪೆನ್ಸಸ್ ಇದೆ. ಎಕ್ಸ್ಪೆನ್ಸ್ ಹೆಡ್ ನೀವು ನೋಡ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಅಂತ ಇದೆ. ಒಂದು 680 ಇದೆ, ಮತ್ತೊಂದು 1200 ರೂಪೀಸ್. 2 ಬಿಲ್ ನಿಮಗೆ ಎಂಟ್ರಿ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇಲ್ಲಿ ಸಿಗ್ತಾ ಇದೆ. ಸೊ ಇದು ನೀವು ಡ್ಯಾಶ್ಬೋರ್ಡಲ್ಲಿ ಕೂಡ ನೋಡ್ಬೋದು. ಅದೇ ರೀತಿ ನೀವು ಸರ್ಚ್ ಎಕ್ಸ್ಪೆನ್ಸಸ್ಸಲ್ಲಿ ಕೂಡ ಈ ಒಂದು ಇನ್ಫಾರ್ಮೇಷನ್ನ ನೋಡ್ಬೋದಾಗಿದೆ. ಸೊ ನೀವು ಬೇರೆ ಬೇರೆ ಕೆಟಗರೀಸ್ ಇದ್ದರೆ, ಲೈಕ್ ಕೆಟಗರೀಸ್ ಅಂದರೆ ಎಕ್ಸ್ಪೆನ್ಸ್ ಹೆಡ್ ಬೇರೆ ಬೇರೆ ಇದ್ದರೆ ಕೂಡ ನಿಮಗೆ ಬೇರೆ ಬೇರೆ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಸರ್ಚ್ ಎಕ್ಸ್ಪೆನ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಟುಡೇ ಅಂತ ಕೊಟ್ಟು ಸರ್ಚ್ ಮಾಡಿದ್ರೆ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ತಕ್ಕಂಥದ್ದು ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಸೊ ಅದೇ ರೀತಿ ನೀವು ಮಂತ್ಲಿ ರಿಪೋರ್ಟ್ ನೋಡಬೇಕಂತಂದರೆ ಟುಡೇ ಅಂತ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಮಂತ್ ಅಂತ ಸೆಲೆಕ್ಟ್ ಮಾಡಿ, 6 ಮಂತ್ ಅಂತ ಸೆಲೆಕ್ಟ್ ಮಾಡಿ, 1 ಇಯರ್ ಅಂತ ಸೆಲೆಕ್ಟ್ ಮಾಡಿ, ಅಥವಾ ನೀವು ಕಸ್ಟಮ್ ಡೇಟ್ವರೆಗೂ ಎಕ್ಸ್ಪೆನ್ಸ್ ನೋಡಬೇಕಂತಂದರೆ ಯಾವುದೋ ಒಂದು ಡೇಟ್ ಸೆಲೆಕ್ಟ್ ಮಾಡಿಬಿಟ್ಟು ಆ ಡೇಟ್ವರೆಗೂ ನೀವು ಅದು ಕೂಡ ಚೂಸ್ ಮಾಡ್ಬೋದಾಗಿದೆ. ಸೊ ಇದೇ ರೀತಿ ನಿಮಗೆ ಒಂದು ರಿಪೋರ್ಟ್ ಬರುತ್ತೆ. ಅದನ್ನು ನೀವು PDF ಆಗ್ಬೋದು ಅಥವಾ ಡೈಲಿ ನಿಮಗೆ ನಿಮ್ಮ ಮ್ಯಾನೇಜರ್ಗಳಿರ್ಬೋದು ಮ್ಯಾನೇಜ್ ಮಾಡಲಿಕ್ಕೆ ಎಕ್ಸೆಲ್ ಬೇಕಾದರೆ ಎಕ್ಸೆಲ್ ಜನ್ರೇಟ್ ಮಾಡ್ಬೋದು, ಪ್ರಿಂಟೌಟ್ ತೆಗಿಬೋದು. ಕಂಪ್ಲೀಟ್ ಒಂದು ರಿಪೋರ್ಟನ್ನು, ಎಕ್ಸ್ಪೆನ್ಸಸ್ ರಿಪೋರ್ಟನ್ನು ನಿಮಗೆ ಸಿಗುತ್ತೆ. ನೀವು ಅಕೌಂಟೆಂಟ್ ಆಗಿದ್ದರೆ
ನಿಮಗೆ ಈಸಿಲಿ ಅದನ್ನು ನಿಮ್ಮ ಒಂದು ಮ್ಯಾನೇಜ್ಮೆಂಟ್ಗೆ ಶೇರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಗೆ ಪ್ರತಿಯೊಂದು ಟ್ರ್ಯಾಕೇಬಲ್ ಇರುತ್ತೆ. ಇದು ಬೇಕಾದರೆ ನಿಮ್ಮ ಒಂದು ಸೂಪರ್ ಅಡ್ಮಿನ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ಯಾರು ಒಂದು ಅಡ್ಮಿನ್ ಕಂಟ್ರೋಲ್ನ ಹೊಂದಿರ್ತಾರೆ ಅವರು ಕೂಡ ಒಂದು ಲಾಗಿನ್ ಆಗಿ ಚೆಕ್ ಮಾಡಬೇಕು ಅಂತಂದರೆ ಚೆಕ್ ಮಾಡ್ಬೋದು. ವಿದೌಟ್ ಯಾರಿಗೆ ಕೇಳೋ ಅವಶ್ಯಕತೆ ಇರೋದಿಲ್ಲ ಅವರಿಗೆ. ಸೊ ನೀವು ನೋಡ್ಬೋದು ಎಲೆಕ್ಟ್ರಿಸಿಟಿ ಬಿಲ್ ಅಂತ ಕಾಣಿಸ್ತಾ ಇದೆ. ಬೇಕಾದರೆ ನೀವು ಕೆಟಗರಿ ಚೇಂಜ್ ಮಾಡಿ, ಬ್ಲೂ ಕಲರ್ ಏನು ಪರ್ಪಲ್ ಕಲರ್ ಕಾಣಿಸ್ತಾ ಇದೆ. ಸೊ ಒಂದೇ ಇರೋದ್ರಿಂದ ಒಂದೇ ಕಲರ್ ತೋರಿಸ್ತಾ ಇದೆ ಎಲೆಕ್ಟ್ರಿಸಿಟಿ ಬಿಲ್. ಬೇಕಾದರೆ ನೀವು ಕೆಟಗರಿ ಎಕ್ಸ್ಪೆನ್ಸ್ ಹೆಡ್ಡನ್ನು ಚೇಂಜ್ ಮಾಡಿ ನೋಡ್ಬೋದು. ಇಲ್ಲಿ ನಾವು ಇದನ್ನು ಎಡಿಟ್ ಮಾಡಿ ನಿಮಗೆ ಒಂದು ಎಕ್ಸ್ಪೆನ್ಸ್ ಹೆಡ್ಡನ್ನು ಚೇಂಜ್ ಮಾಡಿ ತೋರಿಸ್ತೀನಿ. ಇಲ್ಲಿ ಎಡಿಟ್ ಕೊಡಿ. ಎಲೆಕ್ಟ್ರಿಸಿಟಿ ಬಿಲ್ಲನ್ನು ನಾನು ಪೆಟ್ರೋಲ್ ಚಾರ್ಜಸ್ ಅಂತ ಕೊಟ್ಟು ಸೇವ್ ಅಂತ ಕೊಡ್ತೀನಿ. ನೀವು ಬೇಕಾದರೆ ಡ್ಯಾಶ್ಬೋರ್ಡ್ ಮತ್ತೆ ರಿಫ್ರೆಶ್ ಮಾಡಿ ನೋಡ್ಬೋದು. ಎಕ್ಸ್ಪೆನ್ಸಸ್ಸಲ್ಲಿ ನಿಮಗೆ 2 ಕಲರ್ ತೋರಿಸ್ತಾ ಇದೆ, ಒಂದು ಬ್ಲೂ ಒಂದು ಪರ್ಪಲ್. ಈ ಸಾಫ್ಟ್ವೇರ್ನ ಎಕ್ಸ್ಪೆನ್ಸ್ ಮಾಡಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.